ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಸೊ ಇದು ನನ್ನ ಗುರುವಾರದ ಲಾಗು. ಇವತ್ತು ಶಾಪಲ್ಲಿ ಬಂದು ಒಂದು ಸ್ಯಾರಿ ಕುಚ್ಚು ಹಾಕೋದಿತ್ತು, ಹಾಗಾಗಿ ಒಂದು ಸ್ಯಾರಿ ಕುಚ್ಚನ್ನು ಹಾಕ್ಕೊಡ್ತಾ ಇದ್ದೆ. ಕಸ್ಟಮರ್ಗೆ ಈ ಬೇಬಿ ಕುಚ್ಚು ಬೇಕು ಅಂತ ಹೇಳಿದರು, ಹಾಗಾಗಿ ಬೇಬಿ ಕುಚ್ಚು ಹಾಕ್ತಿದ್ದೆ. ಪ್ರತಿ ಸಾರಿ ಬೇಬಿ ಕುಚ್ಚು ಹಾಕಬೇಕು ಅಂತಂದರೆ ಯೂಶ್ವಲಿ ನಾನು ಬೇಬಿ ಕುಚ್ಚು ಆರ್ಡ್ರ್ ತೊಗೊಳೋದು ಕಡಿಮೆ. ತೊಗೊಂಡ್ರೂ ಸಹ ಏನಾದ್ರು ಟೈಮ್ ಇದ್ದರೆ ಮಾತ್ರ ಅದನ್ನು ಆರ್ಡ್ರ್ ತೊಗೊಳ್ತೀನಿ, ಇಲ್ಲ ಅಂತಂದರೆ ಕ್ರೋಶಾದೇ ಹಾಕ್ಬಿಡ್ತೀನಿ ಅಂತ ಹೇಳ್ತೀನಿ. ಅವ್ರು ಕೇಳಿಬಿಟ್ಟು ನಾನು ಕ್ರೋಶಾದ್ ಬೇಕು ಅಂದರೆ ಕ್ರೋಶಾದೇ ಹಾಕ್ಬಿಡ್ತೀನಿ. ಸೊ ಕ್ರೋಶಾದ್ ಬೇಗ ಹಾಕ್ಬೋದು, ಈ ಬೇಬಿ ಕುಚ್ಚು ಮಾತ್ರ ಬೇಗ ಆಗೋದಿಲ್ಲ. ಇದಕ್ಕೆ ಒಂದು ದಿವಸ ಫುಲ್ಲು ಆ ಒಂದು ಕೆಲಸನೇ ಹಿಡಿಯುತ್ತೆ. ಬೇಬಿ ಕುಚ್ಚು ಹಾಕೋದಕ್ಕೆ ಕೆಲವರು 200 250 ಕೇಳ್ತಾರೆ, ಹಾಗಾಗಿ ನಾನು ಇದನ್ನು ಈಸ್ಕೊಳ್ಳೋದಿಲ್ಲ ಆರ್ಡರು ಜಾಸ್ತಿ. ಯಾಕೆ ಅಂತಂದರೆ 250ಗೆ 200ಗೆಲ್ಲ ನಾವು ಒಂದು ದಿವಸ ಫುಲ್ಲು ಕೆಲಸ ಮಾಡಬೇಕು ಅಂದರೆ ಕಷ್ಟ ಆಗಿಬಿಡುತ್ತೆ. ಅದೇ ಒಂದು ಕ್ರೋಶ ಕುಚ್ಚು ಏನಿದ್ರೆ ಅಟ್ಲೀಸ್ಟ್ ನಮಗೆ 350ನಾದರೂ ಅಮೌಂಟ್ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಆದಷ್ಟು ಬೇಬಿ ಕುಚ್ಚನ್ನ ಟೈಮ್ ಇದ್ದರೆ ಮಾತ್ರ ಹಾಕಿಕೊಡ್ತೀನಿ. ಟೈಮ್ ಇಲ್ಲದೆ ಇರೋ ಟೈಮಲ್ಲಿ ನಾನು ನಿಜವಾಗ್ಲೂ ಹಾಕ್ಕೊಡೋದಿಲ್ಲ. ಕೆಲವರು ಕಸ್ಟಮರ್ ತುಂಬಾ ಕೇಳ್ತಾರೆ, ಕಡಿಮೆ ಪ್ರೈಸ್ ಕೇಳ್ತಾರೆ. ಸೊ ಅದ್ರ ಕೆಲಸ ಏನು ಅಂತ ನಮಗೂ ಗೊತ್ತಿರುತ್ತೆ. ಹಾಗಾಗಿ ನಾನು ನನ್ನ ಒಂದು ಕನ್ವೀನಿಯೆಂಟು ಮತ್ತು ನನ್ನ ಕೆಲಸ ಎಲ್ಲ ನೋಡಿಕೊಂಡು ಆ ಒಂದು ಕೆಲಸನ ಮಾಡಿಕೊಡ್ತೀನಿ. ಆದಷ್ಟು ಕ್ರೋಶ ಕುಚ್ಚನ್ನೇ ಜಾಸ್ತಿ ಆರ್ಡರ್ ತೆಗೆದುಕೊಳ್ಳೋದು. ಬೇಬಿ ಕುಚ್ಚು ತುಂಬ ಕಡಿಮೆನೇ ಅಂತಲೇ ಹೇಳ್ಬೋದು. ಮತ್ತು ಇದ್ರ ಒಂದು ಕಾಸ್ಟ್ ವೈಸ್ ಬಂದು 350 ನಾನು ಚಾರ್ಜ್ ಮಾಡೋದು. ಸೊ ಕೆಲವರೆಲ್ಲ ತುಂಬ 250 200ಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಿರ್ತಾರೆ. ಸೊ ಅದು ನನಗೂ ಗೊತ್ತಿಲ್ಲ. ನಾನು ಚಾರ್ಜ್ ಮಾಡೋದು 350. ಅಲ್ಲ, ಇವರು ತೆರೆದ ವಾಹನದಲ್ಲಿ ಕರ್ಕೊಂಡೋಗ್ಬಿಡ್ಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ಕ್ಲೋಸ್ ಮಾಡ್ಕೊಂಡು ಇದು ಮಾಡಿ ಕಾಲು ತೊಳಿತಾಗ್ದಲ್ಲ ಇನ್ನೇನಾಗ್ತದೆ. ಸೊ ಶಾಪಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬಂದಿದ್ದ ತಕ್ಷಣನೇ ನ್ಯೂಸ್ ಹಾಕೊಂಡು ನೋಡ್ತಿದ್ವಿ. ಸೊ ನ್ಯೂಸಲ್ಲಿ ಒಂದು RCB ಫ್ಯಾನ್ಸು ಇಲ್ಲ ಯಾವ ಥರ ಕಾಲು ತುಳಿತದಲ್ಲಿ ಡೆತ್ ಆಗಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದ್ರು. ಸೊ ಬಂದಿದ್ದ ತಕ್ಷಣನೇ ನ್ಯೂಸ್ ಹಾಕೊಂಡು ಸ್ವಲ್ಪ ಹೊತ್ತು ಆದ್ಮೇಲೆ ನಾನು ಮತ್ತೆ ಹಸ್ಬೆಂಡು ಇದು ಮಾಡಾಕ್ಬಿಡ್ತಾರ್ತಾಗೆ. ಅದಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿರೋದು ಇದು. ಏನು ಬರ್ತೀರಾ ಆ ಕಡೆಯಿಂದ? ಮಾವಿನಕಾಯಿ ತಿನ್ನಲ್ಲ, ಕಾಫಿ ಕುಡಿಲ್ಲ. ಆಲ್ರೆಡಿ ಹಸ್ಬೆಂಡ್ ಕಾಫಿ ಮಾಡಿ ಕೊಟ್ಟರು. ಸೊ ಕಾಫಿ ಯೂಶ್ವಲಿ ಹಸ್ಬೆಂಡೇ ಬೇಗ ಬಂದಿದ್ರೆ ಅವರೇ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಟಿರ್ತಾರೆ. ಒಂದೊಂದು ಟೈಮ್ ನಾನು ಬೇಗ ಬಂದರೆ ನಾನು ಮಾಡಿರ್ತೀನಿ. ಸೊ ನಾನಂತೂ ಲೇಟಾಗೇ ಬರೋದು, ಅವ್ರು ಬಂದಮೇಲೆ ನಾನು ಬರ್ತೀನಿ ಒಂದೊಂದು ಟೈಮು. ಅಷ್ಟು ಒಂದೊಂದ್ಸರಿ ಕೆಲಸ ಎಲ್ಲ ಮುಗಿಸ್ಕೊಂಡೇ ಬರಬೇಕಾಗುತ್ತೆ. ಇಲ್ಲಾಂದರೆ ಎಲ್ಲ ಅರ್ಧ ಕೆಲಸ ಅಲ್ಲಲ್ಲೇ ನಿಲ್ಲಿಸ್ಬಿಟ್ರೆ ಮತ್ತೆ ನೆಕ್ಸ್ಟ್ ಡೇಗೂ ಮತ್ತೆ ಅದೇ ತಲೆನೋವಾಗುತ್ತೆ ಅಂತ ಹೇಳಿ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ನಂತರ ಇಲ್ಲಿ ಟೆರೆಸ್ ಮೇಲೆ ಗಿಡಗಳಿಗೆ ನೀರು ಹಾಕೋಣ ಅಂತ ಹೇಳಿ ಬಂದಿದ್ದೆ. ಸೊ ತುಂಬ ದಿವಸ ಆಯಿತು ನಿಮಗೆ ನಾನು ಟೆರೆಸ್ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಟೆರೆಸ್ ಮೇಲೆ ಗಿಡಗಳಂತೂ ಎಲ್ಲ ಫುಲ್ಲು ಕಳೆ ಬೆಳ್ಕೊಂಬಿಟ್ಟಿದೆ. ಬೇಡದೇ ಇರೋ ವಸ್ತುಗಳೆಲ್ಲ ಅದ್ರೊಳಗೆ ಬೆಳ್ಕೊಂಡು ಅದೆಲ್ಲ ತೆಗಿಬೇಕು ಅಂದರೆ ನನಗೆ ಒಂದು ದಿವಸನೇ ಬೇಕು. ಎಷ್ಟು ಬೇಗ ಬೆಳೆಯುತ್ತೆ ಅಂದರೆ ಈ ಮಳೆ ಬಂದು ಹೋದಾಗಿಂದ ಅದನ್ನು ಕ್ಲೀನ್ ಮಾಡೋದಕ್ಕಾಗಲಿ ಮತ್ತು ಅದನ್ನು ಕೇರ್ ಮಾಡೋದಕ್ಕಾಗಲಿ ಏನೂ ಮಾಡೋದಕ್ಕಾಗ್ತಿಲ್ಲ. ಸೊ ಇವಾಗೆಲ್ಲ ಹೂವು ಬರೋ ಟೈಮು ಮತ್ತು ಬಿಸಿಲು ಸ್ವಲ್ಪ ಜಾಸ್ತಿನೂ ಕೂಡ ಆಗಿದೆ 2 ಡೇಸಿಂದ. ಹಾಗಾಗಿ ಸ್ವಲ್ಪ ಗಿಡಗಳಿಗೆ ಡೈಲಿ ನೀರು ಹಾಕ್ಕೊಳ್ತಾ ಇರಬೇಕು. ಸೊ ಮಳೆ ಬರ್ತಿದ್ರಿಂದ ಏನು ಗಿಡಗಳಿಗೆ ಅಷ್ಟು ನೀರು ಬೇಕಾಗಿಲ್ಲ, ಬಟ್ ಕಳೆ ಮಾತ್ರ ತುಂಬಾ ಬೆಳ್ಕೊಂಬಿಟ್ಟಿದೆ. ಅದರೊಳಗೆ ಬೇಡದಿರೋ ಕಳೆಗಳೆಲ್ಲ ಜಾಸ್ತಿ ಬಂದುಬಿಟ್ಟಿದೆ, ಅದೆಲ್ಲ ತೆಗಿಬೇಕು. ಇವತ್ತೊಂದು ಮೀಶೋದಲ್ಲಿ ಪಾರ್ಸಲ್ ಬಂದಿತ್ತು. ಸೊ ಆ ಒಂದು ಪಾರ್ಸಲ್ ಏನು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಪಾರ್ಸಲ್ ಬಂದು ಮಕ್ಕಳಿಗೆ ಲಂಚ್ ಬ್ಯಾಗ್ನ ತರಿಸಿದ್ದೆ. ಸೊ ಈ ಒಂದು ಲಂಚ್ ಬ್ಯಾಗ್ನ ನಾನು ಯೂಶ್ವಲಿ ವರ್ಷವೂ ಸಹ ನಾನು ಈ ಒಂದು ಮೀಶೋದಲ್ಲೇ ನಾನು ಪರ್ಚೇಸ್ ಮಾಡೋದು. ಸೊ ತುಂಬಾ ಚೆನ್ನಾಗೂ ಬಾಳಿಕೆ ಕೂಡ ಬರುತ್ತೆ. ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿರ್ತಕ್ಕಂಥದ್ದು ಒಂದು ಲಂಚ್ ಬ್ಯಾಗ್ನ ತರಿಸಿದ್ದೆ. ಸೊ ಈ ಒಂದು ಲಂಚ್ ಬ್ಯಾಗು 2ಕ್ಕೆ 250. ತುಂಬ ಕಡಿಮೆ ಪ್ರೈಸು, ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಇದರ ಒಂದು ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನಿಮಗೆ ಬೇಕು ಅಂದರೆ ನೀವು ಕೂಡ ಅಲ್ಲಿ ಬೈ ಮಾಡ್ಕೊಳ್ಬೋದು. ಸೊ ಹೊರಗಡೆ ಎಲ್ಲ ನಿಮಗೆ ಈ ಥರದ್ದು ಕ್ವಾಲಿಟಿನೇ ಹುಡುಕಬೇಕು ಅಂದರೆ ಸ್ವಲ್ಪ ಸಿಗೋದು ಕಷ್ಟ. ಈ ಥರ ಒಂದು ಕ್ವಾಲಿಟಿ ಚೆನ್ನಾಗಿದೆ, ಈ ಕ್ವಾಲಿಟಿ ವೈಸು ಚೆನ್ನಾಗಿದೆ. ಮತ್ತು ನಾನು ಲಾಸ್ಟ್ ಟೈಮ್ ತರಿಸಿದ್ದು ಸಹ ಚೆನ್ನಾಗಿ ಬಾಳಿಕೆ ಕೂಡ ಬಂತು. ಯಾವುದೇ ರೀತಿ ಜಿಪ್ ಹರಿದೋಗೋದಾಗಲಿ ಮತ್ತು ಕ್ಲಾತು ಕಟ್ ಆಗೋದಾಗಲಿ ಈ ಥರ ಎಲ್ಲ ಏನೂ ಆಗಲಿಲ್ಲ, ತುಂಬಾ ಚೆನ್ನಾಗಿತ್ತು. ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿರೋದು, ಸ್ವಲ್ಪ ಕಾಸ್ಟ್ 50 ರೂಪಾಯಿ ಜಾಸ್ತಿ ಇರೋದು ತರಿಸಿದ್ದೀನಿ. ಸೊ ಅದರ್ವೈಸ್ ಏನಾದರೂ ಕಿತ್ತೋದ್ರೆ ಬೇಕೆಂದರೆ ಇನ್ನೂ ಒಂದೆರಡು ತರಿಸ್ಕೋಬೋದು. ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ, ಕಿತ್ತೋಗೋದೇನೂ ಇಲ್ಲ, ಚೆನ್ನಾಗಿದೆ. ಸೊ ನೀವು ಕೂಡ ನೋಡ್ತಾ ಇದ್ದೀರಲ್ಲ, ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಹೇಳಿ. ಇದು ಸಿಂಗಲ್ ಜಿಪ್ಪು, ಸ್ವಲ್ಪ ಬಾಟಲ್ಲು ಎಲ್ಲ ಲಾಂಗ್ ಅಂದರೆ ಉದ್ದದ ಬಾಟಲ್ ಎಲ್ಲ ಹಾಕೋದಕ್ಕೂ ಸಹ ಚೆನ್ನಾಗಿದೆ. ಇಂಡಿಯನ್ ಸ್ವೀಟ್ ಹೌಸ್ ಎಲ್ಲಿರೋದಿದು? ಇಲ್ಲಿ ಮುದ್ದೈನ ಪಾಳ್ಯ.
ನನಗಿದಿಷ್ಟ, ಇದು ರೋಸ್ದು ಚೆನ್ನಾಗಿರುತ್ತೆ. ಇದು ಬಂದು ತಿಂತೀನಿ ತಾಡ್ರಿ, ಟೈಮ್ ಆಯಿತು. ಇದು ಗಸಗಸೆದು, ಇದನ್ನೇ ಜಾಸ್ತಿ ತಗೊಂಡಿದ್ದೀರಲ್ಲ. ಇದು ಪಿಸ್ತಾನಾ ಇದು? ಇನ್ನೊಂದು ಯಾವುದೋ ಡ್ರೈ ಫ್ರೂಟ್ಸ್ ಹಾಕಿಲ್ಲ. ಅದು ಬೇಡ, ಇದನ್ನ ಹಾಕಮ್ಮ ಅಂತ. ಬಟ್ ಎಲ್ಲ ಚೆನ್ನಾಗಿ, ಬರೀ ಡ್ರೈ ಫ್ರೂಟ್ಸ್ದೇ ಇದು ಅಲ್ವಾ? ಹಿಂಗೆ ತಿಂತಾ ಇದ್ರೆ ನಾನು ಇನ್ನೊಂದು ರೌಂಡ್ ದಪ್ಪ ಆಗ್ಬಿಡ್ತೀನಿ. ಓಹೋ ತನುಷ್, ನನಗೋಸ್ಕರ ಸ್ವೀಟ್ ತಂದಿದ್ಯಾ ಗುಡ್ ಮಗನೇ. ನನಗೆ ತಂದಿರ್ತೀಯಾ? ನೀನು ತಿನ್ನಕ್ಕೆ ತಗೊಂಬಂದಿರ್ತಾನೆ ಅಲ್ವಾನಾ? ಕಾಂತಿ ಸ್ವೀಟ್ಸ್ ಅಲ್ಲ ಇದು, ಇಂಡಿಯಾ. ವಾವ್, ಸ್ವೀಟ್ ಸ್ವೀಟ್ ಸ್ವೀಟ್. ನಾನು ಮದುವೆಗೆ ಹೋಗಲ್ಲಪ್ಪ ಹಂಗಾದ್ರೆ. ಯಾವ್ದು ಹೇಳಿ? ಇದು ಇದ್ರ ತಾನೆ, ಇದು ತಾನೆ, ಇದು ಇದು ರೋಸ್ದು. ಎಷ್ಟು ಇದು? ಇಂಡಿಯನ್ ಇಂಡಿಯಾ ಸ್ವೀಟ್ ಹೌಸ್. ಒಂದು ಪೀಸ್ ಲೆಕ್ಕನ ಅಲ್ಲಿ? ಕೆ ಜಿ ಲೆಕ್ಕ ಅಲ್ವಾ? ಕೆಜಿ ಅಂದ್ರೆ ಎಷ್ಟು ಪೀಸ್ ಹಾಕಬೇಕು ಅಂತ ಕೇಳ್ತೀನಿ. ಮಿಕ್ಸ್ಡ್ ಇಲ್ಲ ಅಂದ್ರೆ ನೀನು ಇದೇ ಥರ ಬೇಕು ಅಂದ್ರೆ ಅದೇ ಥರ ಕೊಡ್ತಾನೆ. ತಿನ್ನು ತಿನ್ನು ಅನ್ನು ನೋಡ. ನಾನು ಏನು ತಿಂದ? ಅಪ್ಪ ತನುಷಾ, ದಿಶುಂಗೆ ಚೆನ್ನಾಯ್ತನ? ನಾನ್ ವೆಜ್ಜು ಪ್ರಿಯ, ಸ್ವೀಟು ಪ್ರಿಯ, ಎಲ್ಲ ಪ್ರಿಯ ನಿನ್ನ ಮಗ. ನನಗೆ ಇಡೋ ತನುಷ್ ಬೇಗ. ಅಲ್ಲ, ಅಲ್ಲಾಗ್ಲಿಲ್ಲ ಅಂದ್ರೆ ಸ್ವೀಟ್ ತಿಂತಾನೆ. ಯಪ್ಪ ಕೊಡ. ಥ್ಯಾಂಕ್ ಯು. ಚೆನ್ನಾಗಿಲ್ಲ ಇದು. ಯಾವ್ದು ಹೇಳಿದ್ ನೀವು ಚೆನ್ನಾಗೈತೆ ಅಂತ? ಇದಾ? ಲಾಸ್ಟ್ ಟೈಮ್ 400 ರೂಪಾಯಿ. ನಾನು ಎಷ್ಟು? ಕಾಲ್ ಕೆಜಿ 350 ರೂಪಾಯಿ. ಇದೆಷ್ಟು? ಕಾಲ್ ಕೆಜಿ ಐತಾ ಇದು? ಅರ್ಧ ಕೆಜಿ ಎಲ್ಲ ಮಿಕ್ಸ್ಡ್ ತಂದಿದ್ದೀನಿ. ಅರ್ಧ ಕೆಜಿ ಎಷ್ಟು? ಕಾಸ್ಟ್ಲಿ 600 ರೂಪಾಯಿ. ಒಲ್ ಬಿಡು, ಕಾಸ್ಟ್ಲಿ ಅದನ್ನು ತಿನ್ನೋಕ್ಕೆ ಚೆನ್ನಾಗಿ. ಸೊ ಹಸ್ಬೆಂಡು ಇಂಡಿಯನ್ ಸ್ವೀಟ್ ಹೌಸಲ್ಲಿ ಸ್ವೀಟ್ಸ್ ತೊಗೊಂಡು ಬಂದಿರೋ. ಸೊ ನನಗೆ ಎಸ್ಪೆಷಲಿ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಮಗನಿಗೆ ಮತ್ತು ನನಗೆ ಇಬ್ರಿಗೂ ತುಂಬ ಇಷ್ಟ. ಅದರೊಳಗೆ ವೆರೈಟೀಸು ಕಾಂತಿ ಸ್ವೀಟ್ಸ್ ಎಲ್ಲ ತೆಗೆದುಕೊಂಡು ಬರ್ತಿದ್ದೋ. ಈ ಸರಿ ಇಂಡಿಯನ್ ಸ್ವೀಟ್ಸಲ್ಲಿ ನೋಡೋಣ ಅಂತ ಹೇಳಿ ತೆಗೆದುಕೊಂಡು ಬಂದಿದ್ರು. ಅಲ್ಲೇ ಹೊರಗಡೆ ಹೋಗಿದ್ರು ಕಾರ್ ಸರ್ವಿಸ್ ಕೊಡೋದಕ್ಕೆ ಅಂತ ಹೇಳಿ. ನನಗೆ ಎಸ್ಪೆಷಲಿ ಬಾಸುಂದಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವರು ಬಾಸುಂದಿನ ಸಹ ಪಾರ್ಸೆಲ್ ತೆಗೆದುಕೊಂಡು ಬಂದಿದ್ರು. ಬಾಸುಂದಿ ಎಲ್ಲ ಕಾಂತಿ ಸ್ವೀಟ್ಸಲ್ಲೆಲ್ಲ ಹೋದರೆ ಅಲ್ಲೇ ತಿಂದ್ಬಿಟ್ಟು ಬಂದುಬಿಡ್ತೀವಿ. ಸೊ ಮನೆಗೆ ಮಗಳು ಮತ್ತು ನನಗೆ ಇಬ್ರಿಗೂ ಸೇರಿಸಿ ತೆಗೆದುಕೊಂಡು ಬಂದಿದ್ರು. ಎಸ್ಪೆಷಲಿ ಈ ಥರ ಸ್ವೀಟ್ಸ್ಗಳಂತಂದರೆ ತುಂಬಾ ಇಷ್ಟಪಟ್ಟು ತಿಂತೀವಿ. ಹಾಗಾಗಿ ಒಂದೊಂದು ಟೈಮ್ ಅರ್ಧ ಕೆ ಜಿ, 1/4 kg ಆ ಥರನಾದ್ರು ತೆಗೆದುಕೊಂಡು ಬಂದು ತಿನ್ನೋದು ನಮ್ಮ ಮನೇಲಿ ಸಹಜ. ನಾನಿಲ್ಲಿ ಮದುವೆಗೆ ಹೊರಟಿದ್ದೆ. ಸೊ ಸ್ವೀಟ್ ತೊಗೊಂಡು ಬಂದು ನೋಡಿದ ತಕ್ಷಣ ಫಸ್ಟ್ ತಿಂದ್ಬಿಟ್ಟು ಆಮೇಲೆ ರೆಡಿ ಆಗೋಣ ಅಂತ ಹೇಳಿ ಇಲ್ಲಿ ಸ್ವೀಟ್ ತಿಂದ ಆದಮೇಲೆ ರೆಡಿ ಆಗೋಣ ಅಂತ ಇಲ್ಲಿ ಬಾಸುಂದಿನ ಹಾಕೊಂಡು ತಿಂತಾ ಇದ್ದೀನಿ. ಸೊ ಎಸ್ಪೆಷಲಿ ಕಾಂತಿ ಸ್ವೀಟ್ಸಲ್ಲೂ ಬಾಸುಂದಿ ತುಂಬಾ ಚೆನ್ನಾಗಿರುತ್ತೆ. ಮತ್ತು ರಸ್ಮಲಾಯಿ, ಇದು ಕೆಲವೊಂದು ಸ್ವೀಟ್ಸ್ ಎಲ್ಲ ನಾನು ಹೆಸರು ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ಅದು ಟೇಸ್ಟ್ ಮಾತ್ರ ಚೆನ್ನಾಗಿ ಗೊತ್ತು. ಎಷ್ಟು? ಕಾಂತಿ ಸ್ವೀಟ್ಸ್ ಅಲ್ಲದೆ 60 ರೂಪೀಸು ಒಂದು ಪೀಸು. ಇದೆಷ್ಟು? ಸೂಪರ್ ಆಯ್ತಾ, ಮೈ ಫೇವ್ರೆಟ್. ಎಷ್ಟು ರೀ? 47 ಅಂದರೆ 147 3 ಉಕ್ಕ. ಅದೇ ರೀ, ಎಷ್ಟಾಯ್ತು ಒಂದು ಪೀಸ್ಗೆ? 47 ಪರವಾಗಿಲ್ಲ ರೀ, ದೊಡ್ಡದಾಗಿದೆ ಇದು. ಕಾಂತಿ ಸ್ವೀಟ್ಸಲ್ಲಿ ಇಷ್ಟು ದೊಡ್ಡದಾಗಿ ಬರಲ್ಲ. ಏನು ರೋಸು, ಅದು ಪೆಟಲ್ಸ್ ಹಾಕಿ ಮಾಡಿರ್ತಾರಲ್ಲ. ಸೂಪರ್, ಥ್ಯಾಂಕ್ ಯು. ಸೊ ಸ್ವೀಟ್ ಎಲ್ಲ ತಿಂದ್ಬಿಟ್ಟು ಸೊ ಫೈನಲಿ ರೆಡಿ ಆದೆ. ನಾನು ಇವತ್ತೊಂದು ಫಂಕ್ಷನ್ಗೆ ಹೊರಟಿದ್ದೆ. ಈ ಫಂಕ್ಷನ್ಗೆ ನಾನು ಈ ರೀತಿ ಡ್ರೆಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಮತ್ತು ತಮ್ಮ ಚಿಕ್ಕಪ್ಪ ಮಾತ್ರ ಹೋಗ್ತಿದ್ವಿ. ಹಸ್ಬೆಂಡು ಮಕ್ಕಳು ಯಾರೂ ಬರ್ತಿರ್ಲಿಲ್ಲ. ಹಸ್ಬೆಂಡು ಮನೇಲೇ ಇರ್ತೀವಿ ನಾವು, ಏನಾದರೂ ಅಡುಗೆ ಮಾಡ್ಕೊಳ್ತೀವಿ ಅಂತ ಹೇಳಿ ಸ್ವಲ್ಪ ಚಿಕನ್ ಇತ್ತು. ಹಾಗಾಗಿ ಬಿರಿಯಾನಿ ಮಾಡ್ಕೊಂಬಿಡಿ ನೀವೇ ಅಂತ ಹೇಳಿ ಅವರೇ ಮಾಡ್ಕೊಳ್ತೀನಿ ನಾನು ಅಂತ ಹೇಳಿ ಮಾಡ್ಕೊಳ್ತಾ ಇದ್ರು. ಸೊ ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಒಂದೊಂದಾಗಿ ಕೊಡ್ತಾ ಹೋಗ್ತಿದ್ದೆ. ಅವರೇನೆ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ರು. ನೀವೇ ಮಾಡಬೇಕು. ಎಣ್ಣೆ ಎಲ್ಲ ಬಟ್ಟೆ ಹಾಕ್ಬಿಟ್ಟು ಅಷ್ಟೇ. ಎಷ್ಟು ಎಣ್ಣೆ ಹಾಕ್ತೀನಿ? ಸ್ವಲ್ಪನೇ ಹಾಕಿರೋದು. ಇಲ್ಲ ಅಷ್ಟೇ.
ಕೊಡ್ಲಾ ಇಲ್ಲ ಐಟಮ್ಸ್ ಕೊಡವ ಪುಡಿ ಮಾಡಾಕ್ಲಾ ಹೆಂಗಾರು ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಬಂದಾಗ ನೀವು ಮಾಡಿ ಇದು ಹಂಗೆ ಹಾಕೋದೇನು ಹಂಗೆ ಹಾಕಿ ಹಾಕ್ಲಾ ಹಾಂ ಹಾಂ ನಿಮ್ಗೆ ಕೊಡೋ ಬದಲು ನಾನು ಯಾಕೆ ನನಗೂ ಮಾಡ್ಕೊಳ್ತೀನಿ ನಾನು ಅಯ್ಯೋ ಇಷ್ಟು ಹಾಕ್ಬೇಕು ಅಂತ ನಾನು ನೋಡ್ಕೊಂಬಿಡುವೆ ಲವಂಗ ಕೊಟ್ನಲ್ವಾ ಲವಂಗ ಎಲ್ಲ ಆಯ್ತು ಮಸಾಲೆ ಪೂರ್ತಿ ಇದು ಏನು ಅದೇ ಕೊಡ್ತೀಯ ಅಯ್ಯೋ ಯಾವ ಇದಕ್ಕೆಲ್ಲ ಸಿಂಪಲ್ ಮಾಡೋಕ್ಕೆ ಇರ್ಲಿ ತಗೊಳ್ಳಿ ಸಾಕು ಇವಾಗ ಈರುಳ್ಳಿ ಹಾಕಿ ಅದಿದಾಕಿ ಚಿಮ್ನಿ ಆನ್ ಮಾಡಿ ವಾಶ್ ಮಾಡಿದ್ರಾ ಚಿಕನ್ನು ಹಾಂ ಟೊಮೆಟೊ ಪ್ಯೂರಿ ಬೇಕು ಟೊಮೆಟೊ ಪ್ಯೂರಿ ಹಾಕ್ತೀನಿ ಟೊಮೆಟೊ ಪ್ಯೂರಿ ಕೊಡು ಟೊಮೆಟೊ ಪ್ಯೂರಿ ಒಂದು ಸಾಕಲ್ಲ ನೀವು ಮಾಡ್ಕೋಬೇಕು ಫಸ್ಟ್ ಇದನ್ನು ಹಾಕಿದ್ಮೇಲೆ ಅದು ಮಾಡ್ಕೊಳ್ಳಿ ಆಮೇಲೆ ತಾಳಿ ಫಸ್ಟು ಫ್ರೈ ಹಾಕ್ಕೊಳ್ಳಿ ಏನು ಹಾಕಿದ್ಯಾ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಯಾವಾಗ ಮಾಡಿದೆ ಇದನ್ನ ಇತ್ತು ನೆನ್ನೆ ಪೇಸ್ಟ್ ಮಾಡಿದ್ನಲ್ವಾ ಅದೇ ಇತ್ತು ವೇಸ್ಟ್ ಮಾಡೋದು ಎಂತಕ್ಕೆ ಇದಲ್ಲ ಆಯ್ತಾಯ್ತು ವೇಟ್ ಮಾಡ್ತೀನಿ ಏನಿಲ್ಲ ಸಿಂಪಲ್ ರೀ ಗೊತ್ತು ಅದು ಯಾವ್ಯಾವ ಟೈಮಲ್ಲಿ ಏನೇನು ಹಾಕ್ಬೇಕು ಅಂತ ಮಾತಾಡ್ಬೋದು ಅದೇನಿಲ್ಲ ಸ್ಪೈಸ್ ಐಟಮ್ಸ್ ಫಸ್ಟ್ ಹಾಕೊಂಡು ಹೋಗ್ತಾ ಇರಬೇಕು ನಂತರ ಅದು ಈರುಳ್ಳಿ ಅಷ್ಟೇ ಒಂದು ಪಾವ್ ಹಾಕಿದ್ರೆ ಸಾಕು ಅಕ್ಕಿಗೆ 3 ಮೆಂಬರ್ಸ್ಗೆ 3 ಮೆಂಬರ್ಸ್ ಜಾಸ್ತಿ ಆಗುತ್ತಲ್ಲ ಪಾವು ಸಾಕು ಒಂದೇ ವಿಷಲ್ಲು ಜಾಸ್ತಿ ವಿಷಲ್ ಮಾಡಬೇಡಿ ಮಾಡ್ತಾ ಈರುಳ್ಳಿ ಫ್ರೈ ಆಯ್ತಾ ಬಿಡಿ ಅದು ಯಾವಾಗಲೂ ಟ್ರೈನಿಂಗ್ ಅಂತ ಇರಬಾರ್ದು ಅನ್ನೊಂದು ಇಲ್ಲಿ ಹಸ್ಬೆಂಡು ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಾ ಇದ್ರು ಸೊ ಬಿರಿಯಾನಿ ಮಾಡ್ಕೊಳ್ತೀನಿ ನೀನು ಫಂಕ್ಷನ್ಗೆ ಹೋಗ್ತೀಯ ಅಂತ ಹೇಳಿ ನಾನು ಫಂಕ್ಷನ್ಗೆ ಹೊರಟಿದ್ದೆ ಆಲ್ರೆಡಿ ನಾನು ಸ್ಯಾರೀಸ್ ಎಲ್ಲ ವೇರ್ ಮಾಡಿದ್ರಿಂದ ನನಗೆ ಮಾಡೋದಕ್ಕೆ ಟೈಮ್ ಸಾಕಾಗಲಿಲ್ಲ ಹಾಗಾಗಿ ನಾನೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಹಸ್ಬೆಂಡ್ ಪ್ರಿಪೇರ್ ಮಾಡ್ತಾಯಿದ್ರು ಯೂಶ್ವಲಿ ಹಸ್ಬೆಂಡು ಈ ಥರ ಎಲ್ಲ ಕುಕ್ಕಿಂಗ್ ಎಲ್ಲ ಏನು ಮಾಡೋದಿಲ್ಲ ಸುಮ್ಮನೆ ಬಂದು ಜಸ್ಟ್ ನಿಂತ್ಕೊಂಡು ನೋಡ್ತಿರ್ತಾರೆ ಏನು ಮಾಡ್ತಿದ್ಯಾ ಯಾವ ಥರ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಯಾವತ್ತೂ ಈ ಥರ ಎಲ್ಲ ಕಿಚನಲ್ಲಿ ಅವರೇ ನಿಂತ್ಕೊಂಡು ಮಾಡಿ ಎಲ್ಲ ಮಾಡ್ಕೊಳ್ಳೋದಿಲ್ಲ ಸೊ ತುಂಬ ಕಡಿಮೆ ಯಾಕೆಂದರೆ ನಾನೇ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಬಿಡ್ತೀನಿ ಹಾಗಾಗಿ ಅವ್ರಿಗೆಲ್ಲ ಅಷ್ಟೊಂದು ರಿಸ್ಕ್ ಎಲ್ಲ ಏನು ಕೊಡೋದಿಲ್ಲ ಇವತ್ತು ಮಾತ್ರ ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡೋದಕ್ಕೆ ಬಂದಿದ್ರು ಹಾಗಾಗಿ ಬಿರಿಯಾನಿಗೆಲ್ಲ ಬೇಕಾಗಿರ್ತಕ್ಕಂಥ ಐಟಮ್ಸು ಎಲ್ಲ ಏನೇನು ಬೇಕು ಅಂತೆಲ್ಲ ಹೇಳ್ತಾ ಹೋಗ್ತಿದ್ದೆ ಅವರು ಒಂದೊಂದಾಗಿ ಹಾಕ್ಕೊಂಡು ಮಾಡ್ತಾ ಹೋಗ್ತಿದ್ರು ಸೊ ಇಲ್ಲಿ ಬರೀ 3 ಜನಕ್ಕೆ ಬಿರಿಯಾನಿ ಮಾಡ್ಕೊಳ್ತೀವಿ ಅಂತ ಹೇಳಿ ಬಿರಿಯಾನಿ ಪ್ರಿಪೇರ್ ಮಾಡ್ಕೊಳ್ತಾಯಿದ್ರು ಸೊ ಎಸ್ಪೆಷಲಿ ಎಲ್ಲರೂ ಕೇಳ್ಬೋದು ನಿಮ್ಮ ಮನೇಲಿ ನಿಮ್ಮ ಹಸ್ಬೆಂಡ್ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಅಂತ ಹೆಲ್ಪ್ ಮಾಡ್ತಾರೆ ಸಣ್ಣ ಪುಟ್ಟ ಅಷ್ಟೇ ನಮ್ಮ ಪಾಪ ಅವ್ರಿಗೂ ಸಹ ಟೈಮ್ ಇರೋದಿಲ್ಲ ಅವರು ಸಹ ಕೆಲಸಕ್ಕೆ ಹೋಗಿ ಬರೋದು ಅವ್ರಿಗೂ ಸಾಕಾಗಿರುತ್ತೆ ಜರ್ನಿ ಟ್ರಾವೆಲಿಂಗೇ ಆಗಿಬಿಟ್ಟಿರುತ್ತೆ ಅಲ್ಲಿಂದ ಬರೋತ್ತಿಗೆ ಅವ್ರು ಸುಸ್ತಾಗಿರ್ತಾರೆ ಅವ್ರ ಕೈಲಿ ಕೆಲಸ ಮಾಡಿಸಿದ್ರೆ ಏನು ಚೆನ್ನಾಗಿರುತ್ತೆ ಸುಮಾರು ಒಂದು ಏನಾದರೂ ಫ್ರೀ ಇದ್ದಾಗ ಸಂಡೇ ಟೈಮಲ್ಲಿ ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿಕೊಡ್ತಿರ್ತಾರೆ ಅದಕ್ಕೆ ವಿಡಿಯೋ ಮಾಡಿ ಹಾಕಿರ್ತೀನಿ ಹಾಗಾಗಿ ಎಷ್ಟೋ ಜನ ಕೇಳ್ತಿರ್ತಾರೆ ಫ್ರೆಂಡ್ ಸರ್ಕಲಲ್ಲೆಲ್ಲ ಪರವಾಗಿಲ್ಲ ನಿಮ್ಮ ಹಸ್ಬೆಂಡು ಹೆಲ್ಪ್ ಮಾಡ್ತಾರೆ ನಿಮಗೆ ಅಂತೆಲ್ಲ ಹೇಳಿ ಸಣ್ಣ ಪುಟ್ಟ ಮಾಡೇ ಮಾಡ್ತಾರೆ ಅದು ಮಾಡಿದ್ರೆ ನಮಗೂ ಒಂಥರ ಖುಷಿ ಇರುತ್ತಲ್ವ ಆ ಥರ ಹೆಲ್ಪ್ ಮಾಡೋದ್ರಿಂದ ನನ್ನ ಸಾಕಲ್ಲ ಸಿಂಪಲ್ಲಾಗಿ ಜಾಸ್ತಿ ರೆಡಿಯಾಗಿ ಯಾವ ಸ್ವಲ್ಪ ಆಗ್ತದೆ ಇವಾಗ ಫಾಸ್ಟ್ ಅಲ್ಲಲ್ಲ ಅಲ್ಲಿ ಬಂದಿರೋರು ನೋಡಿದ್ಮೇಲೆ ನಮ್ಮ ವಯಸ್ಸೇ ಪರವಾಗಿಲ್ಲ ಅನ್ಸ್ಬಿಟ್ಟು ನಿಮಗೆ ಪರವಾಗಿಲ್ಲ ಅಂತ ಚೈತ್ರನೇ ರೆಡಿ ಆಗೋದ್ರಲ್ಲಿ ಎಕ್ಸ್ಪರ್ಟ್ ಬೇಗ ರೆಡಿ ಆಯ್ತಾರೆ ಅಂತ ಅನ್ಕೊಂಡಿದ್ದೀರಾ ಹಂಗೆ ಅನ್ಕೊಂಡು ರೆಡಿ ಆಗಿದ್ರಿ ನಾನು ಅದಲ್ಲ ಹಂಗೆಲ್ಲ ರೆಡಿಯಾಗಿ ಬರ್ಬೇಕಾದ್ರೆ ನಿನ್ನ ನಮ್ಮ ಥರ ಬಾ ಅನ್ಕೊಂಡ್ರೆ ಸರಿಯಿಲ್ಲ
ಎಲ್ಲ ನೀವೇ ತೊಳಿಬೇಕು, ಇಲ್ಲ ನಾನು ಮಡಗಿ ನಾನು ಬಂದು ತೊಳಿತೀನಿ. ನಾನು ಬರೀ ನೀವು ಊಟ ಮಾಡಿ ಹಾಂ, ನಾನೆಲ್ಲ ಬಂದು ಕ್ಲೀನ್ ಮಾಡ್ಕೊತೀನಿ ಅಷ್ಟೇ. ನೋಡೋಣ ಸಾಕೇನಾ? ಖಾರ ಸಾಕು. ಸಾಕಾ? ಉಪ್ಪು ಸಾಕಾ? ನೋಡು ಬಿಡು. ಅಲ್ಲ ರೈಸ್ ಹಾಕಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತಲ್ಲ, ಉಪ್ಪು ಇನ್ನೂ ಸ್ವಲ್ಪ ಬೇಕು ಅಂದ್ರೆ ಹಾಕೊಂಡ್ರೆ ಆಗುತ್ತೆ. ರೈಸ್ ಹಾಕ್ಬಿಡೋಣ? ಬ್ರಹ್ಮಾಂಡ ವಿದ್ಯೆ ಅಲ್ಲ. ನಾನು ಎಲ್ಲರೂ ಹೋದಾಗ ನೀವು ಮಾಡ್ಕೊಂಡು ತಿನ್ಬೇಕು. ಚೈತ್ರ ನೀವು ಹೋದ್ರೂ ಪರವಾಗಿಲ್ಲ ಕಣೆ, ನಾನು ಮಾಡ್ಕೊಂಡು ತಿಂತೀನಿ ಅನ್ನೋ ಇದಿರ್ಬೇಕು, ಧೈರ್ಯ ಇರ್ಬೇಕು. ಅದಕ್ಕೆ ಇದೆಲ್ಲ ಕಲ್ಸ್ಕೊಡ್ತಾ ಇರೋದು ಗೊತ್ತಾ. ನೀನೆಲ್ಲೋ ಐತೆ ನನ್ ಬಿಟ್ಟು ಅಂತೀರಾ ಅಲ್ಲ ರೀ? ನೀರ್ ಬೇಕು, ನೀರ್ ಹಾಕ್ಬೇಕು. ನೀರ್ ಬೇಕು. ಅಪ್ಪ ಅನ್ನ ಹೆಂಗಾಗುತ್ತೆ? ಅನ್ನಕ್ಕೆ ಅದು ಕ್ಯಾಪ್ ತಗೊಳ್ಳಿ. ಸೊ ಫೈನಲಿ ನಾನು ಹೋಗೋ ಹೊತ್ತಿಗೆ ನಾನು ಬಿರಿಯಾನಿ ಎಲ್ಲ ರೆಡಿ ಮಾಡಿಬಿಟ್ಟು ಅವರಿಗೆ ಆದ್ರೂ ಅವರೇ ಮಾಡ್ತಾಯಿದ್ರು, ಬಟ್ ನಾನು ಸ್ವಲ್ಪ ಸಣ್ಣದಾಗಿ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ, ಈ ಥರ ಹಾಕಿ ಈ ಥರ ಮಾಡಿ ಅಂತ. ಅವ್ರಿಗೂ ಸಹ ನಮಗೆ ಆದರೆ ಯಾವಾಗಲೂ ಮಾಡ್ತೀವಿ, ನಮಗೆ ಒಂದು ಅಭ್ಯಾಸ ಇರುತ್ತೆ. ಸೊ ಅವ್ರಿಗೆ ಯಾವಾಗಲೂ ಒನ್ ಟೈಮ್ ಮಾಡೋದು ಅದು ಒಂದು ಟೇಸ್ಟಿಯಾಗಿ ಬರಲಿಲ್ಲ ಅಂತಂದರೆ ಹೇಗಿರುತ್ತೋ ಏನೋ ಒಂದು ಅವ್ರಿಗೂ ಒಂದು ಭಯ ಇರುತ್ತೆ. ಹಾಗಾಗಿ ನಾನು ಪಕ್ಕದಲ್ಲೇ ನಿಂತ್ಕೊಂಡು ಅವ್ರಿಗೆ ಹೇಳ್ಕೊಡ್ತಾ ನಿಂತ್ಕೊಂಡಿದ್ದೆ. ಸೊ ಹಾಗೆ ಇದೇ ರೀತಿ ಮಾತಾಡಿಕೊಂಡು ಹಿಂಗೆ ಏನಾದ್ರು ಮಾತಾಡ್ತಲೇ ಇರ್ತೀವಿ ಕಿಚನಲ್ಲಿ. ನಾನು ಕೆಲಸ ಮಾಡ್ತಿದ್ದೆ, ಅವ್ರು ಬಂದು ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಸೊ ನನಗಂತೂ ಆವಾಗ ಬೇಜಾರೇ ಆಗೋದಿಲ್ಲ. ಅವರು ಇದು ನಿಂತ್ಕೊಂಡು ಮಾತಾಡಿಸ್ತಾ ಇರ್ತಾರೆ, ಅದು ಇದು ಏನಾದರೂ ಒಂದು ಹೇಳ್ತಿರ್ತಾರೆ. ಕೆಲವೊಂದು ಟೈಮ್ ಮಾತಾಡೋದೇ ಕಷ್ಟ, ಇನ್ನೊಂದು ಟೈಮ್ ಮಾತಾಡೋಕೆ ನಿಂತ್ಕೊಂಡ್ರೆ ನಮ್ಮದಂತೂ ನಾನ್ ಸ್ಟಾಪ್ ಥರ ಮಾತಾಡ್ತಲೇ ಇರ್ತೀವಿ. ಸೊ ಮಿಕ್ಕಿದ ಪ್ರೊಸೆಸರ್ ನನ್ನ ಹಸ್ಬೆಂಡು ನಾನು ಮಾಡ್ಕೊಳ್ತೀನಿ ನೀನು ಹೋಗು ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನನ್ನ ತಮ್ಮ ಬಂದಿದ್ದ, ಅವನು ಕೂಡ ಆಗಲೇ ಬಂದು ಸ್ವೀಟ್ ತಿನ್ಕೊಂಡು ಕೂತಿದ್ದ. ಅವನಿಗೂ ಸಹ ಸ್ವೀಟ್ ಅಂದರೆ ತುಂಬ ಇಷ್ಟ. ಸೊ ನಮ್ಮನೇಲಿ ನನಗೆ ನನ್ನ ಹಸ್ಬೆಂಡ್ ಬಿಟ್ಟು ಮಿಕ್ಕಿದವ್ರಿಗೆಲ್ಲರಿಗೂ ಸ್ವೀಟ್ ಇಷ್ಟಪಡ್ತೀವಿ. ನಾನು ಮತ್ತು ಮಗ, ನನ್ನ ತಮ್ಮನೂ ಕೂಡ ತುಂಬಾ ಇಷ್ಟ ಅವನಿಗೂ ಸ್ವೀಟ್ ಅಂತ ಅಂದರೆ. ಸೊ ಸ್ವೀಟ್ ಎಲ್ಲ ತಿಂದ್ಬಿಟ್ಟು ಮತ್ತೆ ಅವನು ನಾನು ಓಡೋಣ ಅಂತ ರೆಡಿಯಾಗಿದ್ವಿ. ಸೊ ಚಿಕ್ಕಪ್ಪ ಇನ್ನೂ ಬಂದಿರಲಿಲ್ಲ. ಚಿಕ್ಕಪ್ಪ ಚೆನ್ನಾಯ್ತಲ್ಲ ಸ್ವೀಟು? ಚೆನ್ನಾಯ್ತಾ? ಅದು ರೋಸ್ ಪೆಟಲ್ಸ್ದು ನೋಡು, ಅದು ಚೆನ್ನಾಯ್ತದು. ಯಾಕೆ? ಹೂವು ಇರೋದೇ ತಿನ್ನಬೇಕು ಅಂತಲೇ ಹೇಳ್ತಾರದು. ಬ್ರದರ್ ನಂಗೆ ಕೂಡ ಫೋನು, ಮೊಬೈಲ್ ನನ್ಗೆ ಕೊಡು, ನಾನು ಯೂಸ್ ಮಾಡೋಕ್ಕೆ. ಸೊ ಈ ಬಾರಿ ಅಂತೂ ಸಿಕ್ಕಾಪಟ್ಟೆ ಫಂಕ್ಷನ್ ಅಟೆಂಡ್ ಮಾಡೋದಾಯಿತು. ನಮ್ಮ ಮನೇಲಿ ಮಕ್ಕಳಂತೂ ಬರೋದೇ ಇಲ್ಲ ಅಂತ ಅಂತಾರೆ. ಸೊ ವೀಕೆಂಡಲ್ಲಾದರೆ ಮಕ್ಕಳು ಬರ್ತಾರೆ ಮತ್ತು ಹಸ್ಬೆಂಡು ಬರ್ತಾರೆ. ವೀಕ್ ಡೇಸಲ್ಲೆಲ್ಲ ಕೆಲಸಗಳು ಮಾಡ್ಕೊಂಡು ಬಂದು ಸಾಕಾಗಿರ್ತೀವಿ. ಮತ್ತು ಫಂಕ್ಷನ್ಗೆ ಹೋಗಬೇಕು, ಅಟೆಂಡ್ ಮಾಡಬೇಕು ಅಂದರೆ ರಿಸ್ಕ್ ಆಗುತ್ತೆ. ಹಾಗಾಗಿ ಮನೇಲಿ ಒಬ್ಬೊಬ್ರು ಹೋಗೋಣ ಅಂತ ಹೇಳಿ ಇಲ್ಲಿ ಚಿಕ್ಕಪ್ಪ, ತಮ್ಮ ಮತ್ತು ನಮ್ಮ ಮನೆಯಿಂದ ನಾನು 3 ಜನನೂ ಹೋಗಿದ್ವಿ. ಸೊ ಫಂಕ್ಷನ್ನು ಹತ್ರದ ರಿಲೇಟಿವ್ ಎಲ್ಲ ಆದರೆ ಹೋಗಲೇಬೇಕು, ಅಟೆಂಡ್ ಮಾಡಲೇಬೇಕಲ್ವ. ಹಾಗಾಗಿ ನಾನು ಎಸ್ಪೆಷಲಿ ತುಂಬ ಫಂಕ್ಷನ್ಸ್ ನಾನೊಬ್ಬಳೇ ಅಟೆಂಡ್ ಮಾಡ್ತಿರ್ತೀನಿ. ಹಸ್ಬೆಂಡು ಆದಷ್ಟು ಫಂಕ್ಷನ್ಸ್ಗೆಲ್ಲ ಬರೋದಿಲ್ಲ, ತುಂಬಾ ಕಡಿಮೆ ಬರೋದು. ನಾನೇ ಸ್ವಲ್ಪ ಜಾಸ್ತಿ ಫಂಕ್ಷನ್ಸ್ ಅಟೆಂಡ್ ಮಾಡೋದು. ಹಾಗಾಗಿ ಫಂಕ್ಷನಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಹೊತ್ತಿಗೆ ಸುಮಾರು ಒಂದು 10:30 ಆಗಿತ್ತು. ಹಸ್ಬೆಂಡ್ ಆಲ್ರೆಡಿ ನಾನು ಪಾತ್ರೆ ಎಲ್ಲ ತೊಳಿತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಆಲ್ರೆಡಿ ಅವರೇ ಆಗಲೇ ತೊಳೆದ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಡ್ತಾಯಿದ್ರು. ಸೊ ಇನ್ನೊಂದು ಕಡೆ ಸೈಡು ಮಗನೂ ಸಹ ಕೂತ್ಕೊಂಡು ಮೊಬೈಲ್ ನೋಡ್ತಾ ಕೂತಿದ್ದ. ಸೊ ನೋಡಿ ಮನೆಯಂತೂ ಫುಲ್ಲು ಚಿತ್ರಾನ್ನ ಮಾಡಿಟ್ಟಿದ್ದಾರೆ. ಸೊ ಮಾರ್ನಿಂಗ್ ಫುಲ್ಲು ನನ್ನ ಕೆಲಸ ಇರುತ್ತೆ. ಚೆನ್ನಾಗಿತ್ತ ಬಿರಿಯಾನಿ? ಹಂಗಾರೆ ಇನ್ಮೇಲೆ ಡೈಲಿ ಒಂದೊಂದು ಮದುವೆಗೆ ನಾನು ಹೋಯ್ತೀನಿ. ನಿಮ್ಮಪ್ಪ ನೀವು ಬಿರಿಯಾನಿ ಮಾಡ್ಕೊಂಡು ತಿನ್ಕೊಂಡಿರಿ, ಆಯ್ತಾ? ಏನೋ? ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.